ಜನುತಾ ಜನುತಾ ಹಲೋ ನಾವು ಬಾಯಿಲಿ ಮಾತಾಡಿದ್ರೆ ಅವರು ಕಾಲಿಲಿ ಮಾತಾಡುತ್ತಾರೆ. ಅವರು ದಾರ ಹಾರೋ ದಾರ ನೀವೇ ವಿಚಾರ ಮಾಡಿ ಸಂಗೀತಗಾರ ಶಿರೋಮಣಿ ಅವ್ರ ದೊಡ್ಡ ದೇವರಂತೆ ಕಾಣಬಹುದು. ಬಿಡದಾಗಿ ಮಾತಾಡಿದ್ರೆ ಬುದ್ಧಿ ಒಕ್ಕರದೋಳು ಹೊಳಿ ಮುಗುಟಕ್ಕೆ ಘನ ಸಿಕ್ಕಿರುವ ಸ್ಫಟಿಕ ಮಣಿ ಲೆಕ್ಕವಿಲ್ಲದೆ ಪ್ರಕಾಶಕ್ಕೆ ಕುಕ್ಕಿದ ಕಂಗಳವು ಮಿಕ್ಕಿ ಮೀರಿದ ಜ್ವಾಲಾದಿ ಕಪಟ ರೋಸ್ ಮುಸುಗನ ಚಿತ್ತು ಸೂರ್ಯ ಹೊಕ್ಕು ಉಕ್ಕಿನ ಶರೀರವನ್ನು ಘಣ ಅಪ್ಪಳಿಸಿದರೆ ಬಿಚ್ಚಿಬಿದ್ದು ಧರಣಿಯು ಸ್ವಕ್ಕಿನ ರಕ್ಕಸರು ಮಿಕ್ಕಿ ಮೀರಿದವರು ಇಡಿಲ್ಲ ಒಕ್ಕಿಲಿಸುವ ಭಾರಕ್ಕೆ ಮುಖಣನು ಅಥವಾ ರುದ್ರವೋ ಹಕ್ಕಿ ವಾಹನ ಕ್ರೀಡಿಸುವ ಹರಿನಲ್ಲ ಮಣ್ಣ ಮುಕ್ಕಿಸುವ ಯಮನಲ್ಲ ಭೂಗೋಳದ ನಾಲ್ಕು ಬಾಂಧವನಲ್ಲ ಚಿಕ್ಕನಂದನ ತಾರಕನಲ್ಲ ಕಿಡಿ ಹೊಡೆದಂತೆ ಹೊಡೆದು ದಂಡ ಬಾಲಾಡ ಸುತ್ತ ಸಮುದ್ರಡಿಗೆ ಬಂದ ನಿಂತವರು ತಾವರಾರ ಪುಂಡ ಹಿಂಡ ವೈರಿಗಳ ಗಂಡ ನಿರ್ಭಯವಾಗಿ ಬಂದವರಿಗೆ ದಾರಂದು ಕೇಳುವ. ಹೌದು ಹೌದು ನೀನು ದಾರು ಚಂಡ. ಹೇ ದೇವ, ನಾನು ದಾರಂದರೆ ಗೋಟ್ಯಾಳೆಂಬ ಪಟ್ಟಣದಲ್ಲಿ ಕೋಟ್ಯಾದಿ ಶೆಟ್ಟಿ ಸಾವುಕಾರ ಮಗ ಹುಟ್ಟಿದ ಮ್ಯಾಲ ಎಷ್ಟೋ ಖಟಪಟಿಯಿಂದ ನಟ್ಟ ನೇಗ್ಲ ಮಟ್ಟಿ ಭಾಂಡಿ ದನ ಕರ ಎಷ್ಟು ಬೇರೆ ಖಟಪಟಿ ಮಾಡಿದ್ರು ಹೊಟ್ಟಿಗೆ ತುಟ್ಟಿ ಬಂದಿತ್ತು. ಹೊಟ್ಟಿಗೆ ತುಟ್ಟಿ ಬಂದಿತ್ತಂದು ಪುಟಾಣಿ ಮೇಲೆ ನೌಕರಿ ಮಾಡುವಂತ ಪಟಾಣ ಸಾರಥಿ ಅನ್ನೋರು. ಆದರೆ ತಾವುದಾರು ತಮ್ಮ ನಾಮಕರಣ ಏನಿರುವುದು ದೇವ ದಿವ್ಯ ಪ್ರಭಾವ ಸಾರಥಿ ರಾಜೇಂದ್ರ ಭೂಪತಿ. ನಾನು ದಾರಂದ್ರೆ ಹೌದು ಶ್ರೀಮಧ್ಯ ಭವನದೊಳ ಪ್ರತಿಭಾಷಣ ಭಕ್ತಿಯ ಕರುಣಾಲಯ ಈಗ ಬಾ. ಅರುಸನಾದ ನಿರ್ಧಾಯರು. ಹೌದು ಹೌದು ಅಯೋಧ್ಯ ಈ ದಶಕಂಠದ ಜಾನಕಿಯ ಜೀವನ ಸೃಷ್ಟಿಯ ಪರಿಪಾಲನ. ಈಗ ಬಾ. ಸಮಯದಲ್ಲಿ ಪಂಚ ತತ್ವಗಳು ಮಿಗಿಲಾಗಿರುವುದು. ಹೌದು ಹೌದು ವಾಯುದೇವನ ಅರ್ಧಾಂಗಿಯಾದ ಬ್ರಾಹ್ಮಣಂದು ಎನಿಸಿ ಜಗತ್ತಕ್ಕೆ ಪರಾಕ್ರಮವನ್ನು ತೋರಿಸಿ ಈಗ ಬಾ. ಎನ್ನ ಶೌರ್ಯದಿಂದ ಬಿಗಿದು ಕಟ್ಟಿ ಈಗ ಬಾ. ಪಟ್ಟನೆ ಭೂಮಿಗೆ ನಿರುವಂತನಾಗಿ ಹೌದು ಹೌದು ಬಲವಾನನಾದ ಗುಪ್ತ ಕಪಿಯೇ ಈಗ ವಜ್ರ ಶರೀರ ವೀರಾದಿ ವೀರ ಗುಣಗಂಭೀರನಾದ ಮಾರುತಿ ದೇವನೊಂದು ತಿಳಿವಂತವನಾದ ಸಾರಥಿ. ವಜ್ರ ಶರೀರನಾದ ಮಾರುತಿ ಆದರೆ ಸಹಜವಾಯ್ತು, ಕುಳಿತಿದ್ದ ಮಂದಿಗೆಲ್ಲ ಅತ್ಯಾನಂದವಾಯ್ತು. ತಮ್ಮ ಇರುವ ಮೇಲ ಮಂದಿರವನ್ನು ಬಿಟ್ಟು ನರ್ತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣ ಏನ್ರಿ ಬುದ್ಧಿ? ರಾಜೇಂದ್ರ ಭೂಪತಿ ನಮ್ಮ ಮೇಲ ಮಂದಿರವನ್ನು ಬಿಟ್ಟು ಹೌದು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಇವತ್ತಿನ ದಿವಸ ಮನಃ ಸಂಚಾರವನ್ನು ಮಾಡುತ್ತಾ ಹೌದು ವರ್ಣವಾಯಿತು ಸಾರಥಿ. ಬಂದ್ರೆ
ಸಹಜವಾಯ್ತು. ಮುಂದೆ ನಮ್ಗ ಆಜ್ಞೆ ನೀಡಬಾರ್ರಿ ಬುದ್ಧಿ. ಎಲೈ ಸಾರಥಿ ರಾಜೇಂದ್ರ ಭೂಪತಿ ವನ ಸಂಚಾರವನ್ನು ಮಾಡುತ್ತಾ ಹಾ. ಹೋಗುನು ನಡೆಯುವಂತವನಾಗ ಸಾರಥಿ. ಓಂ ನಧರಿನ ತೋ ನಮೋ ನಮೋ ದೇವ, ನಿಮ್ಮ ಚರಣ ಕಮಲಕ್ಕೆ ನಮೋ ನಮೋ. ನಿನಗೆ ಅಷ್ಟ ಐಶ್ವರ್ಯವಾಗಲಿ. ಏಳು ಏಳು ಬಾಲ, ನಿನ್ನ ಹೆಸರೇನು ಚೆನ್ನಾಗಿ ಹೇಳುವಂತವನಾದ ಬಾಲ ಪುಣ್ಯಶೀಲ. ಆ ಹೇ ದೇವಾದಿದೇವನೇ, ಆ ಹೇ ಕಂದನೆ, ನನ್ನ ಗುರುತ್ವವನ್ನು ಹೇಳುವೆನು, ಚೆನ್ನಾಗಿ ಕೇಳುವಂತವನಾಗಿರಿ. ಹ ನಾನು ವಾಯುದೇವನ ಅರ್ಧಾಂಗಿ ಆದ ಹ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿ ಹ ಮಾರುತಿ ದೇವನೆಂದು ತಿಳಿಯುವಂತವನಾಗಿರಿ. ಹ ಹೇ ದೇವ, ನಿಮ್ಮ ನಿಜನಾಮವೇನು ಹ ಮತ್ತು ನಿಮ್ಮ ಪೂರ್ವದಾವುದು? ಹ ನೀವು ಯಾವ ಕಾರಣಕ್ಕಾಗಿ ಬಂದಿರುವುದು ಹ ಕಂದನ ಮುಂದೆ ಚಂದಾಗಿ ತಿಳಿಸುವಂತನಾಗ ದೇವ. ದೇವ ಆ ಹೇ ಎನ್ನ ಸೇವಕನಾದ ಹನುಮಂತನೇ, ಅಯೋಧ್ಯಪುರವನ್ನು ಪರಿಪಾಲಿಸುವಂತ ಶಬ್ಬಾಷ್. ದಶರಥ ರಾಜನ ಜ್ಯೇಷ್ಠ ಪುತ್ರನಾದ ಶ್ರೀ ರಾಮಚಂದ್ರನು ನಾವು ವನಸಂಚಾರ ಮಾಡುವ ಕಾಲದಲ್ಲಿ ಶಬ್ಬಾಷ್. ಎನ್ನ ಮಡದಿಯಾದ ಜಾನಕಿಯು ಎತ್ತ ಹೋಗಿದಳು ಏನೋ. ಆದ ಕಾರಣ ನೀವಾದರೂ ನಮ್ಮ ಕಾರ್ಯಕ್ಕೆ ಸಹಾಯವಾಗಬೇಕು ಹನುಮಂತನೇ, ಕೀರ್ತಿವಂತನೇ. ಆ ಹೇ ನನ್ನ ತಂದೆಯಾದ ಶ್ರೀರಾಮಚಂದ್ರ ದೇವ, ಆ ಹೇ ಮಾರುತಿ, ನಾನೊಂದು ವಚನಾರ್ಥವನ್ನು ಹೇಳ್ತೀನಿ, ಚಿತ್ತು ಬಿಟ್ಟು ಕೇಳುವಂತವನಾಗಿರಿ. ಅದು ಏನಿರುವುದು ಹರ್ಷದಿಂದ ಹೇಳುವಂತವನಾಗು. ಹಚ್ಚಿಕೊಂಡು ಬರುವನು. ಹಾ ನೀವು ನಿಮ್ಮ ಬೆರಳಲ್ಲಿರುವ ಉಂಗರವನ್ನು ಕೊಡುವಂತವನಾಗಿರಿ. ಆಮೇಲೆ ಶ್ರೀ ಮಲ್ಲಿನಾಥನ ಧ್ಯಾನ ಮಾಡುತ್ತಾ ಹೋಗಿ ಬರುವೆನು ತಾತ, ಲೋಕ ಪ್ರಖ್ಯಾತ. ದೇವಾಗಲಿ ಹೋಗಿ ಬರುವಂತವನಾಗು ಹನುಮಂತನೇ. ಓಂ ನದರಿನತ ಓಂ ನದರಿನ ದಯಾ ಓಂ ನದರಿನ ಓಂ ನದರಿನ ಓಂ ನದರಿನ
ಪುಣ್ಯದೇವಿ, ಹೇ ಅಮ್ಮ ತಾಯಮ್ಮನೆ, ನನ್ನ ಗುರುತವನ್ನು ಹೇಳುವೆನು, ಚೆನ್ನಾಗಿ ಕೇಳುವಂತವನಾಗಿರಿ. ನಮೋ ನಮೋ ತಾಯಿ ಪುಣ್ಯದೇವಿ. ಹೇ ಬಾಲಕ, ನೀನು ದಾರು, ನಿನ್ನ ಹೆಸರೇನು? ಸಂತೋಷದಿಂದ ಹೇಳುವಂತವನಾಗು ಕೂಸೆ ಎನ್ನ ರಾಜಹಂಸೆ. ಏ ಅಮ್ಮ ತಾಯಮ್ಮನೆ, ನನ್ನ ಗುರುತವನ್ನು ಹೇಳುವೆನು, ಚೆನ್ನಾಗಿ ಕೇಳುವಂತವನಾಗಿರಿ. ನಾನು ಶ್ರೀರಾಮ ಭಕ್ತನಾದ ಹನುಮಂತನು, ತಂದೆಯಾದ ಶ್ರೀರಾಮಚಂದ್ರ ದೇವರು ನಿಮ್ಮ ಗುರುತವನ್ನು ಹಚ್ಚಿಕೊಂಡು ಬಾ ಅಂತ ಬಂದಿರುವೆನು. ಇಕ್ಕೋ ಈ ಒಂದು ಮುದ್ರವಾದ ಉಂಗರವನ್ನು ನೋಡಿರಿ, ಸಂತೋಷ ತಿಳಿಯರಿ ತಾಯಿ ಸೌಖ್ಯಪ್ರದಾಯಿ. ಹೇ ಎನ್ನ ಕಂದನಾದ ಮಾರುತಿಯೇ, ನಿನ್ನ ತಂದೆಯಾದ ಶ್ರೀರಾಮಚಂದ್ರನು ಕೊಟ್ಟ ಈ ಉಂಗುರವನ್ನ ನೋಡಿ ನನ್ನ ಮನಸ್ಸಿಗೆ ಅತೀವವಾದ ಸಂತೋಷವಾಗಿದೆ. ಕಂದ, ನಾನಿಲ್ಲಿಗೆ ಬಂದಿರುವ ಕಾರಣವೇನೆಂದರೆ, ಆ ನೀಚನಾದ ದುಷ್ಟನಾದ ರಾವಣನು ಭಿಕ್ಷುಕನ ವೇಷವನ್ನು ಧರಿಸಿ ಮೋಸದಿಂದ ನನ್ನನ್ನು ಅಪಹರಣ ಮಾಡಿಕೊಂಡು ತಂದು ಈ ಅಶೋಕವನದಲ್ಲಿ ಇಟ್ಟಿರುವನು. ನಿನ್ನ ತಂದೆಯಾದ ಶ್ರೀರಾಮಚಂದ್ರನಿಗೆ ಆದಷ್ಟು ಬೇಗನೆ ಈ ವಿಷಯವನ್ನು ತಿಳಿಸಿ ನನ್ನನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗುವಂಥವನಾಗು ಕಂದ ಎನ್ನ ಮನಕಾನಂದ. ಹೇ ಎನ್ನ ತಾಯಿಯಾದ ಸೀತಾದೇವಿ, ನೀವು ಹೇಳಿದ ವೃತ್ತಾಂತವನ್ನು ಎನ್ನ ತಂದೆಯಾದ ಶ್ರೀರಾಮಚಂದ್ರ ದೇವರಿಗೆ ತಿಳಿಸುವೆನು. ನಾನು ಹೀಗೆ ಹೋಗಿ ಬರುವೆನು. ಅಪ್ಪಣೆಯನ್ನು ಕೊಡುವಂತಕ್ಕನಾಗ ತಾಯಿ ಸೌಖ್ಯಪ್ರದಾಯಿ. ಹೋಗುವ ಮಗನೇ. ಸಾರಥಿ, ಎನ್ನ ಲಂಕಾ ಪಟ್ಟಣದಲ್ಲಿ ಒಂದು ಕಪಿಯು ಬಂದಂತೆ ಕಾಣುತ್ತದೆ. ಅದರ ಬಾಲಿಗೆ ಬೆಂಕಿಯನ್ನು ಹಚ್ಚಬೇಕಾಗಿದೆ. ಎನ್ನ ಪ್ರಜಾಗಳಿಗೆ ಹೇಳಿ ಬರುವಂತವನಾಗು ಸಾರಥಿ. तोम न धरी न तो तोम न धरी न दया, तोम न धरी न, तोम न धरी न ना, तोम न धरी न ना. तोम न धरी न दया, तोम न धरी न, तोम न धरी न ना. ನಿನಗೆ ಅಷ್ಟ ಐಶ್ವರ್ಯವಾಗಲಿ, ಹೇಳುವಂತವನಾಗು ಮಗನಾದ ಹನುಮಂತನೇ. ಎನ್ನ ತಂದೆಯಾದ ಶ್ರೀರಾಮಚಂದ್ರ ದೇವರೇ, ಹೇ ಮಗನಾದ ಮಾರುತಿ, ತಾಯಿಯಾದ ಸೀತಾದೇವಿಯ ಗುರುತವನ್ನು ಹಚ್ಚಿಕೊಂಡು ಬಂದಿರೋನು. ಕೆಟ್ಟ ರಾವಣನು ಭಿಕ್ಷೆ ಬೇಡಲಿಕ್ಕೆ ಬಂದು ತಾಯಿಯಾದ ಸೀತಾದೇವಿಯನ್ನು ಎತ್ತಿಕೊಂಡು ಹೋಗಿರುವನು. ಅಶೋಕವನದಲ್ಲಿ ಇಟ್ಟಿರುವನು. ಇನ್ನು ಮೇಲೆ ನಾವು ನೀವು ಕೂಡಿಕೊಂಡು ಲಂಕಾ ಪಟ್ಟಣಕ್ಕೆ ಹೋಗಲು ನಡೆಯುವಂತವನಾಗದೇವ ಭಕ್ತ ಸಂಜೀವ. ಹೇ ಎನ್ನ ಸಹಾಯಕನಾದ ಹನುಮಂತನೇ, ಪಿತನಾದ ಶ್ರೀರಾಮಚಂದ್ರ ದೇವರೇ, ಹೋದ ವೃತ್ತಾಂತವನ್ನು ಕೇಳಿ ಬಹಳ ಸಂತೋಷವಾಯಿತು. ಆದರೆ ನಿನ್ನ ಮುಖ ಕಪ್ಪಾಗಿರುವುದು ಕಾರಣವೇನು? ಹೇಳುವಂತವನಾಗು ಹನುಮಂತನೇ, ಪ್ರೇಮದ ಭಕ್ತನೇ. ತಂದೆಯಾದ ಶ್ರೀರಾಮಚಂದ್ರ ಹೇ ಮಗನಾದ ಮಾರುತಿ, ನಾನು ಒಂದು ವಚನಾರ್ಥವನ್ನು ಹೇಳುವನು, ಚಿತ್ತು ಬಿಟ್ಟು ಕೇಳುವಂತವನಾಗ. ಏನಿರುವುದು ಪ್ರೀತಿಯಿಂದ ಹೇಳುವಂತವನಾಗ. ಕೇಳಯ್ಯ
ಜನಕಾನೆ ವನ ಹಾಳ ಮಾಡಿ ಬಂದೇನು ಕೇಳಯ್ಯ ಜನಕನ ವನ ಹಾಳ ಮಾಡಿ ಬಂದಿರುವೆ ಕೇಳಯ್ಯ ಜನಕಾನೆ ವನ ಹಾಳ ಮಾಡಿ ಬಂದೇನು ಕೇಳಯ್ಯ ಜನಕನ ವನ ಹಾಳ ಮಾಡಿ ಬಂದಿರುವೆ ವನ ಹಾಳ ಮಾಡಿ ಬಂದೇನು ವನ ಹಾಳ ಮಾಡಿ ಬಂದೇನು ವನ ಹಾಳ ಮಾಡಿ ಬಂದೇನು ವನ ಹಾಳ ಮಾಡಿ ಬಂದೇನು ಪಟ್ಟಣ ಸುತ್ತು ಬಂದೇನು ಕೆಳರಾಜ 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 ಆ ಆ ಆ ಸಾತಯ್ಯ 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 ದೈತೋ 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 ಆಹೇ ಎನ್ನ ತಂದೆಯಾದ ಶ್ರೀರಾಮಚಂದ್ರ ದೇವರೇ, ಆ ಹೇ ಮಗನಾದ ಮಾರುತಿ. ಕೆಟ್ಟ ರಾವಣನ ವೈದ್ಯ ಎನ್ನ ಬಾಲಕ್ಕೆ ಬೆಂಕಿ ಹಚ್ಚಿದನು. ಹಾ ನಾನು ಲಂಕಾ ಪಟ್ಟಣವನ್ನು ಸುಟ್ಟು ಬರುವಾಗ ಹಾ ಸಮುದ್ರದಲ್ಲಿ ಎನ್ನ ಬಾಲವನ್ನು ಎತ್ತಿ ಹಾ ತಿರುಗಿ ನೋಡೋರಿಲ್ಲಿ ಎನ್ನ ಮುಖವು ಕಪ್ಪವಾಯಿತು. ಹಾ ಇನ್ನು ಮೇಲೆ ನಾವು ನೀವು ಕೂಡಿಕೊಂಡು ಹಾ ಲಂಕಾ ಪಟ್ಟಣಕ್ಕೆ ಹೋಗಲು ನಡೆಯುವಂತವನಾಗದ ಎಲೈ ಸಾರಥಿ ಎತ್ತು ಕಡೆ ಬರುವಂತವು ನಾವು ಬಂದಿ ನೋಡ್ರಪ್ಪ. ಆ ಮಹಾವಿಷಕಂಠನು ನನ್ನ ಶೌರ್ಯವನ್ನು ಅರಿಯದೆ ಈಗ ಬಾ. ಮಡದಿಯನ್ನು ಅಪಹರಿಸಿಕೊಂಡು ಒಯ್ದಿರುವನು. ಹೌದು. ಆದ ಕಾರಣ ಹಾ ದಂಡನಾಯಕನಾದ ಜಾಮವಂತನನ್ನು ಹಾ ಕರೆಯುವಂತವನಾಗಲು ಸಾರಥಿ ಅತಿ ಜಾಗೃತಿ. ಜಾಸ್ತಿ ಕರ್ಕೊಂಡು ಬರ್ತೇವ್ರಿ.